ಬೇಸಿಕಲಿ ಬಿಗ್ ಬಾಸಿನ ಒಂದು ವೋಟಿಂಗ್ ಪ್ರಕಾರ ಅಥವಾ ಬಿಗ್ ಬಾಸಿನ ಸಿಸ್ಟಮ್ ಪ್ರಕಾರ ಯೂಶಲಿ ಸ್ಟ್ರಾಂಗ್ ಜೋಡಿಯನ್ನು ಮುರಿದಾಕ್ತಾರೆ. ಜಾನ್ವಿ ಮತ್ತು ಅಶ್ವಿನಿ ಗೌಡ ಅವರ ಜೋಡಿಯನ್ನು ನನ್ನ ಪ್ರಕಾರ ಐ ಥಿಂಕ್ ಇಟ್ ವಿಲ್ ಬ್ರೇಕ್. ಒಬ್ಬರು ನಿಜವಾದ ವ್ಯಕ್ತಿತ್ವವನ್ನು ನೋಡಬೇಕು, ನಿಜವಾದ ಒಬ್ಬ ವ್ಯಕ್ತಿತ್ವವನ್ನು ಬೆಳಿಬೇಕು ಅಂದರೆ ಒಂದು ಜೋಡಿಯನ್ನು ಕಟ್ ಮಾಡ್ತಾರೆ. ಸೊ ಐ ಸಮ್ ಹೌ ಫೀಲ್ ದೇ ಮೈಟ್ ಬಿ ಅ ಬಿಗ್ ಡ್ಯಾಮೇಜ್. ಜಾನ್ವಿಯವ್ರು ಆಚೆ ಬರ್ಬೋದು ಅನಿಸ್ತಾ ಇದೆ ನನಗೆ. ಐ ಥಿಂಕ್ ಸೊ. ಯಾಕಂದರೆ ಒಂದು ಚರ್ಚೆಗೆ ಗ್ರಾಸವಾಗುತ್ತೆ. ಒಂದು ವ್ಯಕ್ತಿತ್ವ ಇವ್ರಿಲ್ದೇನೆ ನಿಂತ್ಕೋಬೋದಾ ಅಶ್ವಿನಿ ಗೌಡ ಮತ್ತು ಜಾನ್ವಿ ಕೇವಲ ಶ್ರೀಮಂತ ಮನೆಯಿಂದ ಬಂದು ದಬ್ಬಾಳಿಕೆ ಮಾಡಿ ಅಲ್ಲಿರ್ತಕ್ಕಂಥ ಕಂಟೆಸ್ಟೆಂಟ್ನೆಲ್ಲ ಏಕವಚನ ಬಹುವಚನ ಅಂತೆಲ್ಲ ನಾಟಕ ಮಾಡಿ ತಾವು ಹೇಗೆ ಬೇಕಾದರೂ ಹೋಗಿದ್ರು. ಆದರೆ ರಕ್ಷಿತಾ ಆಗಿರ್ಬೋದು, ಬೇರೆಯವ್ರಿಗೆಲ್ಲ ಮರ್ಯಾದೆ ಕೊಡ್ತಿದ್ದಾಗ ಸುದೀಪ್ ಅವ್ರು ಬಂದು ಕ್ಲಾಸ್ ತೊಗೊಂಡು ವುಮೆನ್ ಕಾರ್ಡ್ ಮಾಡ್ತಾ ಇದ್ದೀರಾ, ನೀವು ನಿಮಗೇನು ಬೇಕೋ ಅದು ಮಾಡ್ತಾ ಇದ್ದೀರಾ, ಬಟ್ ನೀವು ಮರ್ಯಾದೆ ಬೇರೆಯವ್ರು ಕೊಡಲ್ಲ, ಬಟ್ ನಿಮಗೆ ಮರ್ಯಾದೆ ಬೇಕು ಅಂತ ಕೇಳ್ತಾ ಇದ್ದೀರ ಅನ್ನೋ ಮಾತನ್ನು ಹೇಳಿದಾಗ, ಸೊ ಐ ಸಮ್ ಹೌ ಫೀಲ್ ದೇರ್ ಮೈಟ್ ಬಿ ಅ ಬ್ರೇಕ್ ಇನ್ ದ ಜೋಡಿ. ಆ ಜೋಡಿಯನ್ನು ಇಂಡಿವಿಜುವಾಲಿಟಿಯ ಹೇಗೆ ನೋಡೋದು, ಅಶ್ವಿನಿ ಮತ್ತು ಜಾನ್ವಿಯನ್ನು ಜೊತೆಗೆ ಇರ್ತಾರೆ. ಸೊ ಅವರು ಟಾಮ್ ಆ್ಯಂಡ್ ಜೆರ್ರಿ ಥರ ಅಥವಾ ಲಾರೆನ್ ಹಾರ್ಡಿ ಥರ ಒಂದೇನೋ ಪಾರ್ಟ್ನರ್ಸ್ ಥರ ನೋಡ್ತಾ ಇದ್ದೀವಿ. ಇಬ್ಬರನ್ನೂ ನಾವು ಇಂಡಿಪೆಂಡೆಂಟಾಗಿ ನೋಡೋಕ್ಕಾಗ್ತಾ ಇಲ್ಲ, ಇಬ್ಬರು ಜೊತೆಗೆ ಇರ್ತಾರೆ. ಸೊ ಅದನ್ನೇನೋ ಮೋಸ್ಟ್ಲಿ ಬ್ರೇಕ್ ಆಗಿ ಜಾನ್ವಿಯವ್ರು ಆಚೆ ಬರ್ಬೋದು ಅಂತ ನನ್ನ ಒಂದು ಅನಿಸಿಕೆ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.